ಆ ನಾವೆಲ್ರೂ ಸ್ಕೇಲ್ ಹಿಡಿದು ಲೈನ್ ಎಳೆಯೋದು ತುಂಬಾ ಸುಲಭ ಅಂತ ಅನ್ಕೊಳ್ತೀವಿ ಅಲ್ವಾ? ಆದ್ರೆ ಈ ದಿನದ ನಮ್ಮ ಡೀಪ್ ಡೈವಲ್ಲಿ ಮೆಜರ್ಮೆಂಟ್ ಅನ್ನೋದು ಎಷ್ಟು ಟ್ರಿಕ್ಕಿಯಾಗಿರ್ಬೋದು ಅಂತ ನೋಡೋಣ. ಹೌದು, ಖಂಡಿತ. ಸ್ಕೇಲ್ ಇಡೋದೇನಿದೆ ಸಿಂಪಲ್ ಅಂತ ಅನ್ಸುತ್ತೆ. ಆದ್ರೆ ಒಂದು ಸಣ್ಣ ತಪ್ಪು ಎಷ್ಟೊಂದು ದೊಡ್ಡ ಪ್ರಾಬ್ಲಮ್ ಮಾಡ್ಬೋದು ಗೊತ್ತಾ? ಅಂದ್ರೆ ಲೈಕ್ ಎಕ್ಸಾಮಲ್ಲಿ ಮಾರ್ಕ್ಸ್ ಹೋಗೋಷ್ಟು ಪ್ರಾಬ್ಲಮಾ? ಅರೆ, ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್. ಒಮ್ಮೆ ನಾಸಾ ಕಳಿಸಿದ ಒಂದು ದೊಡ್ಡ ಸ್ಪೇಸ್ ಕ್ರಾಫ್ಟ್ ಕ್ರ್ಯಾಶ್ ಆಗೋಯ್ತು. ಓ ಮೈ ಗಾಡ್, ಕ್ರ್ಯಾಶ್ ಆಯ್ತಾ? ಕ್ರ್ಯಾಶ್ ಆಯ್ತು. ಯಾಕಂದ್ರೆ ಸೈಂಟಿಸ್ಟ್ಸು ಮೆಷರ್ಮೆಂಟಲ್ಲಿ ಒಂದು ಸಣ್ಣ ತಪ್ಪು ಮಾಡಿದ್ರು. ವಾವ್, ಒಂದು ಸಣ್ಣ ಮೆಜರ್ಮೆಂಟಿಂದ ಇಷ್ಟು ದೊಡ್ಡ ಅನಾಹುತ ಆಗುತ್ತೆ ಅಂದ್ರೆ ನಾವೆಲ್ಲರೂ ಆ ಮೆಜರ್ಮೆಂಟ್ ಟ್ರ್ಯಾಪ್ಸಿಂದ ತಪ್ಸ್ಕೊಳ್ಳೋದು ಕಲೀಲೇಬೇಕು. ಎಕ್ಸಾಕ್ಟ್ಲಿ. ಸರಿಯಾದ ಅಳತೆಯ ವಿಧಾನಗಳನ್ನ ಕಲಿಯೋದೇ ನಮ್ಮ ಇಂದಿನ ಮಿಷನ್. ಓಕೆ, ನಿನ್ನೆ ನಾನು ನನ್ನ ಕ್ರಿಕೆಟ್ ಬ್ಯಾಟ್ ಉದ್ದ ಎಷ್ಟಿದೆ ಅಂತ ಸ್ಕೇಲ್ ಇಟ್ಟು ನೋಡ್ತಾ ಇದ್ದೆ. ನಾನು ಮಂಚದ ಮೇಲೆ ಮಲಗಿ ಸ್ವಲ್ಪ ಸೈಡಿಂದ ನೋಡಿದಾಗ ಬ್ಯಾಟ್ ತುಂಬಾ ಉದ್ದ ಇದೆ ಅನಿಸ್ತು. ಆಮೇಲೆ? ಆದ್ರೆ ಮೇಲೆ ಎದ್ದು ನಿಂತು ನೇರವಾಗಿ ನೋಡಿದಾಗ ಬೇರೆ ಮೆಜರ್ಮೆಂಟ್ ಬಂತು. ಕಣ್ಣುಗಳು ಹೀಗೆ ಯಾಕೆ ಮೋಸ ಮಾಡುತ್ತವೆ? ಇದು ಕಣ್ಣುಗಳ ಮೋಸ ಅಲ್ಲ, ಇದು ಪೊಸಿಷನ್ನ ಪ್ರಾಬ್ಲಮ್. ಸೈನ್ಸಲ್ಲೇ ಇದನ್ನ ಪ್ಯಾರಲ್ಯಾಕ್ಸ್ ಎರರ್ ಅಂತ ಕರೀತಾರೆ. ಪ್ಯಾರಲ್ಯಾಕ್ಸ್ ಎರರ್ ಅಂದ್ರೆ ಏನು? ಅಂದ್ರೆ ಕರೆಕ್ಟ್ ಪ್ಲೇಸ್ಮೆಂಟ್ ಆಫ್ ಸ್ಕೇಲ್ ಎಷ್ಟು ಮುಖ್ಯನೋ ಕರೆಕ್ಟ್ ಐ ಪೊಸಿಷನ್ ಕೂಡ ಅಷ್ಟೇ ಮುಖ್ಯ. ಸ್ಕೇಲ್ ಮೇಲಿರೋ ನಂಬರ್ನ ನಾವು ಎಕ್ಸಾಕ್ಟ್ ಆಗಿ ಮೇಲಿಂದ ನೋಡ್ಬೇಕು. ಓಹೋ, ಅಂದ್ರೆ ಸ್ವಲ್ಪ ಸೈಡಿಂದ ನೋಡಿದ್ರು ಆ ಲೈನ್ ಬೇರೆ ಕಡೆ ಶಿಫ್ಟ್ ಆದ ಹಾಗೆ ಕಾಣುತ್ತಲ್ವಾ? ಕರೆಕ್ಟ್. ಇದು ಹೇಗಂದ್ರೆ ನಾವು ಕ್ಯಾರಮ್ ಮಾಡುವಾಗ ಸ್ಟ್ರೈಕರ್ ಹಿಂದೆ ಎಕ್ಸಾಕ್ಟ್ ಆಗಿ ನೇರವಾಗಿ ಕುಳಿತು ನೋಡ್ಬೇಕಲ್ಲ, ಹಾಗೆ ಸೈಡಿಂದ ನೋಡಿದ್ರೆ ಕಾಯಿನ್ ಎಲ್ಲೋ ಹೋಗುತ್ತೆ. ಪರ್ಫೆಕ್ಟ್ ಎಕ್ಸಾಂಪಲ್. ಕಣ್ಣು ನೇರವಾಗಿದ್ದಾಗ ಮಾತ್ರ ನಮಗೆ ಆಕ್ಚುಯಲ್ ಲೆಂತ್ ಸಿಗೋದು. ಓಕೆ, ಕಣ್ಣು ನೇರವಾಗಿರ್ಬೇಕು, ಕರೆಕ್ಟ್ ಐ ಪೊಸಿಷನ್ ಇರ್ಬೇಕು ಅಂತ ಅರ್ಥ ಆಯ್ತು. ಆದ್ರೆ ನನ್ನತ್ರ ಇರೋ ಪ್ಲಾಸ್ಟಿಕ್ ಸ್ಕೇಲು ತುದಿ ಮುರಿದು ಹೋಗಿದೆ. ಅಯ್ಯೋ, ಅದ್ರಲ್ಲಿರೋ ಝೀರೋ ಮಾರ್ಕ್ ಕಾಣಿಸ್ತಾನೇ ಇಲ್ವಾ? ಹೌದು, ಆ ಝೀರೋ ಮಾರ್ಕ್ ಇಲ್ಲ. ಇನ್ನು ಆ ಸ್ಕೇಲ್ ವೇಸ್ಟ್ ಅಂತಾನೆ ಅರ್ಥ ಅಲ್ವಾ? ಬಿಸಾಕ್ಬೇಕಾದನಾ? ಖಂಡಿತ ಬಿಸಾಕ್ಬಾರ್ದು. ಇಂಥ ಟೈಮಲ್ಲಿ ನಾವು ಸಬ್ಟ್ರಾಕ್ಷನ್ ಮೆಥಡ್ ಯೂಸ್ ಮಾಡಬೇಕು. ಸಬ್ಟ್ರಾಕ್ಷನ್ ಮೆಥಡ್ ಅದು ಹೇಗೆ ಕೆಲಸ ಮಾಡುತ್ತೆ? ಝೀರೋ ಇಲ್ಲ ಅಂದ್ರೆ ಏನಾಯ್ತು? ಸ್ಕೇಲಲ್ಲಿರೋ ಯಾವುದಾದ್ರೂ ಒಂದು ಪೂರ್ಣ ಸಂಖ್ಯೆ ಅಂದ್ರೆ ಲೈಕ್ 1 ಸೆಂಟಿಮೀಟರ್ ಅಥವಾ 2 ಸೆಂಟಿಮೀಟರ್ ಇಂದ ಮೆಜರ್ಮೆಂಟ್ ಶುರು ಮಾಡಬಹುದು. 1 ನಿಮಿಷ, 1 ಸೆಂಟಿಮೀಟರ್ ಇಂದ ಶುರು ಮಾಡಿದ್ರೆ ಆಮೇಲೆ ಬರೋ ಆನ್ಸರ್ ಕೂಡ 1 ಸೆಂಟಿಮೀಟರ್ ಜಾಸ್ತಿ ಇರುತ್ತಲ್ಲ? ಕರೆಕ್ಟಾಗಿ ಕ್ಯಾಚ್ ಮಾಡಿದ್ರಿ. ಅದಕ್ಕೆ ಆನ್ಸರ್ ಬಂದ ಮೇಲೆ ಆ ನಂಬರನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಅಂದ್ರೆ 1 ಸೆಂಟಿಮೀಟರ್ ಇಂದ ಅಳೆಯೋಕೆ ಶುರು ಮಾಡಿ ಆ ವಸ್ತು 8 ಸೆಂಟಿಮೀಟರ್ ಹತ್ರ ಎಂಡ್ ಆದ್ರೆ ಫೈನಲ್ ನಂಬರ್ 8 ಇಂದ ಸ್ಟಾರ್ಟಿಂಗ್ ನಂಬರ್ 1 ಅನ್ನ ಕಳಿಬೇಕು. ಅಂದ್ರೆ 8 - 1 ಟೋಟಲ್ 7 ಸೆಂಟಿಮೀಟರ್. ಅದೇ ಆ ವಸ್ತುವಿನ ರಿಯಲ್ ಲೆಂತ್. ವಾವ್, ಇದು ಸಖತ್ ಐಡಿಯಾ. ಮುರ್ದ ಸ್ಕೇಲ್ ಕೂಡ ಯೂಸ್ ಆಗುತ್ತಾ? ಹೌದು. ಸೈನ್ಸಲ್ಲಿ ಪ್ರತಿಯೊಂದಕ್ಕೂ ಒಂದು ಸೊಲ್ಯೂಷನ್ ಇರುತ್ತೆ. ಆದ್ರೆ ಸ್ಕೇಲಿಂದ ಬರೀ ಸ್ಟ್ರೇಟ್ ಲೈನ್ ಮಾತ್ರ ಮೆಜರ್ ಮಾಡ್ಬೋದಲ್ವಾ? ಈಗ ಒಂದು ರೌಂಡ್ ಆಗಿರೋ ಮಟ್ಕ ಅಥವಾ ಡೊಂಕಾಗಿರೋ ಜಲೇಬಿ ಎಷ್ಟಿದೆ ಅಂತ ಅಳೇಬೇಕು ಅಂದ್ರೆ ಹೇಗೆ? ಸ್ಕೇಲ್ ಬೆಂಡ್ ಆಗಲ್ಲ ಅಂತಾನೆ ನಿಮ್ಮ ಪ್ರಶ್ನೆ? ಹೌದು, ಜಿಲೇಬಿಗೆ ಸ್ಕೇಲ್ ಇಟ್ರೆ ಅದು ಮುರ್ದೇ ಹೋಗುತ್ತೆ. ಅದಕ್ಕೆ ತಾನೇ ಥ್ರೆಡ್ ಮೆಥಡ್ ಇರೋದು. ಜಗತ್ನಲ್ಲಿ ಎಲ್ಲವೂ ನೇರವಾಗಿರಲ್ಲ ಅಲ್ವಾ? ಥ್ರೆಡ್ ಮೆಥಡ್ ಅಂದ್ರೆ ದಾರ ಬಳಸೋದಾ? ಕರ್ವಾಗಿರೋ ವಸ್ತುಗಳಿಗೆ ಒಂದು ದಾರ ಅಥವಾ ಥ್ರೆಡ್ ತಗೊಳ್ಬೇಕು. ಆ ದಾರದ ತುದಿಯಲ್ಲಿ ಒಂದು ಗಂಟು ಹಾಕಿ ಓಕೆ, ಆ ಕರ್ವ್ಡ್ ಲೈನ್ ಮೇಲೆಯೇ ದಾರವನ್ನು ಇಡ್ತಾ ಹೋಗ್ಬೇಕಲ್ವಾ? ಎಕ್ಸಾಕ್ಟ್ಲಿ. ಆ ಕರ್ವ್ ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿ ದಾರಕ್ಕೆ ಒಂದು ಮಾರ್ಕ್ ಮಾಡಬೇಕು. ಆಮೇಲೆ ಆ ದಾರವನ್ನ ಸ್ಟ್ರೇಟ್ ಮಾಡಿ ಸ್ಕೇಲ್ ಮೇಲೆ ಇಟ್ರೆ ಎಕ್ಸಾಕ್ಟ್ ಮೆಜರ್ಮೆಂಟ್ ಸಿಗ್ಬಿಡುತ್ತೆ. ಸಿಂಪಲ್ ಲಾಜಿಕ್. ಹೌದು, ದಾರ ಬಾಗುತ್ತೆ, ಸ್ಕೇಲ್ ಬಾಗಲ್ಲ. ಈ ಥ್ರೆಡ್ ಮೆಥಡಿಂದ ರಂಗೋಲಿ ಡಿಸೈನ್, ಮಡಕೆ ಎಲ್ಲವನ್ನೂ ಈಸಿಯಾಗಿ ಎಳಿಬೋದು. ಸರಿ, ಮೆಜರ್ಮೆಂಟ್ ತಗೊಂಡ್ವಿ. ಆದ್ರೆ ನಮ್ಮ ಸೋರ್ಸಲ್ಲಿ ಬರ್ದಿರೋ ಹಾಗೆ ಇದನ್ನ ಬುಕ್ಕಲ್ಲಿ ಬರೆಯುವಾಗ ಕೂಡ ದೊಡ್ಡ ರೂಲ್ಸ್ ಇದೆಯಂತೆ. ಖಂಡಿತ ಇದೆ. ಬರೀ ಮೆಜರ್ಮೆಂಟ್ ತಗೊಂಡ್ರೆ ಸಾಲ್ದು, ಅದನ್ನ ಸೈನ್ಸ್ ಭಾಷೆಯಲ್ಲಿ ಸರಿಯಾಗಿ ಬರಿಬೇಕು. ಅಂದ್ರೆ ಈಗ ಬರೀ 10 ಅಂತ ಬರ್ದ್ರೆ ಏನಾಗುತ್ತೆ? ಅಥವಾ 10 ಕಿಲೋಮೀಟರ್ಸ್ ಅಂತ ಬರ್ದ್ರೆ ಸ್ಟೈಲ್ ಆಗಿರತ್ತಲ್ವಾ? ಸ್ಟೈಲ್ ಇರ್ಬೋದು, ಆದ್ರೆ ಸೈನ್ಸಲ್ಲಿ ಅದು ಕಂಪ್ಲೀಟ್ ತಪ್ಪು. ನಾವು SI ಯೂನಿಟ್ ಸಿಂಬಲ್ ರೂಲ್ಸ್ ಫಾಲೋ ಮಾಡಲೇಬೇಕು. SI ಯೂನಿಟ್ ಸಿಂಬಲ್ ಅಂದ್ರೆ ಏನು ರೂಲ್ಸ್ ಅದು? ನಂಬರ್ ಮತ್ತು ಯೂನಿಟ್ ಎರಡೂ ಇರಬೇಕು. 10 ಅನ್ನೋದು ನಂಬರ್, ಸೆಂಟಿಮೀಟರ್ ಅನ್ನೋದು ಯೂನಿಟ್. ಅವೆರಡರ ಮಧ್ಯೆ ಒಂದು ಸಣ್ಣ ಸ್ಪೇಸ್ ಇರಬೇಕು. ಓಕೆ, ಅಂದ್ರೆ 10 ಆಮೇಲೆ ಸ್ಪೇಸ್ ಆಮೇಲೆ CM. ಕರೆಕ್ಟ್. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡಬಾರ್ದು, ಬರೀ ಲೋವರ್ ಕೇಸ್ ಇರಬೇಕು. ಮತ್ತೆ ಆ S ಸೇರ್ಸೋದು ಯಾಕೆ ತಪ್ಪು? 100 ಕಿಲೋಮೀಟರ್ಸ್ ಇದ್ರೆ
100 kms ಅಂತ ಬರ್ದ್ರೆ ಪ್ಲೂರಲ್ ಅಂತ ಗೊತ್ತಾಗುತ್ತಲ್ಲ. ಇಲ್ಲೇ ಇರೋದು ಟ್ವಿಸ್ಟ್. ಸೈನ್ಸಲ್ಲಿ ಎಸ್ ಅಂದ್ರೆ ಸೆಕೆಂಡ್ಸ್ ಅಂತ ಅರ್ಥ. ಓ, ಸೆಕೆಂಡ್ಸ್, ಟೈಮಾ? ಹೌದು. ಒಮ್ಮೆ 100 kms ಅಂತ ಬರ್ದ್ರೆ ಬೇರೆ ಸೈಂಟಿಸ್ಟ್ ಅದನ್ನ 100 ಕಿಲೋಮೀಟರ್ ಸೆಕೆಂಡ್ಸ್ ಅಂತ ಓದಿ ಕನ್ಫ್ಯೂಸ್ ಆಗ್ತಾರೆ. ಓ ಮೈ ಗಾಡ್, ಒಂದು ಸಣ್ಣ ಎಸ್ ಇಂದ ಎಷ್ಟೊಂದು ಕನ್ಫ್ಯೂಷನ್ ಆಗುತ್ತೆ ಅಲ್ವಾ? ಅದಕ್ಕೆ ಯಾವತ್ತೂ ಯೂನಿಟ್ಸ್ಗೆ ಎಸ್ ಸೇರಿಸಿ ಪ್ಲೂರಲ್ ಮಾಡಬಾರ್ದು ಅಂತ ಅರ್ಥ ಆಯ್ತು. ಕರೆಕ್ಟ್. ಎಲ್ಲರಿಗೂ ಈ ಅಳತೆ ಮಾಡೋದು ಸುಲಭ ಆಗ್ಲಿ ಅಂತಾನೆ ಕಣ್ಣು ಕಾಣದ ವಿದ್ಯಾರ್ಥಿಗಳಿಗಾಗಿ ರೇಸ್ಡ್ ಮಾರ್ಕಿಂಗ್ ಸ್ಕೇಲ್ ಕೂಡ ಇರುತ್ತೆ. ರೇಸ್ಡ್ ಮಾರ್ಕಿಂಗ್ ಸ್ಕೇಲ್, ಅಂದ್ರೆ ಉಬ್ಬಿದ ಗುರುತುಗಳಿರೋ ಸ್ಕೇಲ್ಸಾ? ಹೌದು. ಅವರು ಮುಟ್ಟಿ ನೋಡಿ ಮೆಷರ್ ಮಾಡಬಹುದು. ಒಟ್ಟಿನಲ್ಲಿ ಪ್ಯಾರಲ್ಯಾಕ್ಸ್ ಏರರಿಂದ ತಪ್ಪಿಸ್ಕೊಳ್ಳೋದು, ಮುರಿದ ಸ್ಕೇಲ್ಗೆ ಸಬ್ಸ್ಟ್ರಾಕ್ಷನ್ ಮೆಥಡ್ ಬಳಸೋದು, ಡೊಂಕಾದ ಲೈನ್ಗೆ ಥ್ರೆಡ್ ಮೆಥಡ್ ಯೂಸ್ ಮಾಡೋದು ಮತ್ತು ಬರೆಯುವಾಗ SI ಯೂನಿಟ್ ಸಿಂಬಲ್ ಬಳಸೋದು, ಇವೆಲ್ಲವೂ ನಮ್ಮನ್ನ ಪರ್ಫೆಕ್ಟ್ ಸೈಂಟಿಸ್ಟ್ ಆಗಿ ಮಾಡುತ್ತೆ. ಖಂಡಿತ.